ಆಗೋದು. ಅದರಿಂದ ನೀವು 5 ಮೆಂಬರ್ಸ್ ಮಾಡಿ, ನೀವು ಉಳಿದವರೆಲ್ಲ ಹಂಗೆ ಬರೀರಿ ಸರ್. ಓಕೆ ಸರ್. ಫಸ್ಟ್ 1 word ಕ್ವಶನ್. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೆಬಿ? ಕ್ವಶನ್ ಬರೀರಿ, ಕ್ವಶನ್ ಕೆಳಗಡೆ ಆನ್ಸರ್ ಬರೀರಿ. ಫಸ್ಟ್ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಸೆಬಿ? ಕಂಪ್ಲೀಟ್ ಸರ್. ಕೆಂಚಪ್ಪ ಸರ್, ನೀವು ಮಾತಾಡ್ಬೋದು. ನೀವು ಆನ್ಸರ್ ಬರ್ದಾದ್ಮೇಲೆ ಹೇಳಿ. ಸೆಕೆಂಡ್ ಕ್ವಶನ್. ಆಯ್ತು ಸರ್. ಕ್ವಶನ್ ನಂಬರ್ 2. ನೇಮ್ 2 ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಸರ್ ಹೇಳಿ ಸರ್. ನೇಮ್ 2 ಮೇಜರ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ ಇಂಡಿಯಾ. ಆಯ್ತು ಸರ್. ಕಂಪ್ಲೀಟ್ ಸರ್. ಕ್ವಶನ್ ನಂಬರ್ 3. On which day Nifty and Bank Nifty expiry? ಆಯ್ತು ಸರ್. Question number 4. If the market against to the analysis, trade will be used, which time frame use? Which time frame? ಸರ್ ಇನ್ನೊಂದ್ಸಲ ಹೇಳಿ ಸರ್. If the market is against to the analysis, trade will be used, which time frame? ಇನ್ನೊಂದು ಸರ್ ಕೇಳಿಸ್ತಾ ಇಲ್ಲ. ಸರ್ ನಿಧಾನ ಕೇಳಿ ಸರ್. Question repeat ಮಾಡಲಾ ಸರ್? ಹೌದು ಸರ್. If the market is against to the analysis, trade will use which time frame? ಓಕೆ ಸರ್. ಓಕೆ. Fifth question. Write down the types of trends. ಇನ್ನೊಂದ್ಸಲ ಹೇಳಿ ಸರ್. Fifth question, sir. Yes sir. Fifth question. Write down the types of trends. ಆಯ್ತು ಸರ್. ಆನ್ಸರ್ ಬ್ರೇಕ್ ಸ್ವಲ್ಪ ಟೈಮ್ ಕೊಡಿ ಸರ್. ಆಯ್ತು ಸರ್. ಓಕೆ ಸರ್. ಓಕೆ, ಒಂದು ನಿಮಿಷ. ಆನ್ಸರ್ ಬರ್ದ್ರಾ? ಎಸ್ ಸರ್. ಆನ್ಸರ್. What is the flat opening? Sir, under flat opening, what is the Flat opening.
50% upward. ಕ್ಯಾಮ್ರಾ ಆಫ್ ಮಾಡಬೇಡಿ ಸರ್. Yes, sir. ಬರ್ದಾಯ್ತು ಸರ್, ಆನ್ಸರ್ ಬಂದ್ರಾ? Yes, sir. Seventh question. Monday Nifty and Bank Nifty momentum points is ಸರ್ ರಿಪೀಟ್ ಮಾಡಿ ಸರ್. Monday Nifty and Bank Nifty momentum points. Okay, sir. Ninth question. What is the FOMO trading? Sir, 8th, sir. 8th. Ninth, sir? 8th ಅಲ್ವಾ? 8th ಸರ್. Sorry, 8th, sir. What is the FOMO trading? Question number 9. Okay, sir. Question number 9. Who are regulated the Indian stock market? ಇನ್ನೊಂದ್ಸಲ ಹೇಳಿ ಸರ್. Who are? ಅದು ಬೇಡ, ಬಿಟ್ಬಿಡಿ ಮೇಡಮ್. 9th question. What is the stop loss? Yes, sir. Okay, sir. Part 2. 2 marks question. ಸ್ವಲ್ಪ ಆನ್ಸರ್ ಸ್ವಲ್ಪ ದೊಡ್ಡದಾಗಿ ಬರೀರಿ. 2 marks question. ಪ್ರಭಾವತಿ ಮೇಡಮ್ ಬರಿತಾ ಇದ್ದೀರಾ? ಎಸ್ ಸರ್. ಗೌತಮ್ ಸರ್, ಶರಣಪ್ಪ ಯಾದಗಿರಿ, ಎಸ್ ಸರ್. ಶರಣಪ್ಪ ಯಾದಗಿರಿ ಸರ್, ನಿಮ್ಮದು ಕ್ಯಾಮ್ರಾ ಆನ್ ಮಾಡಿದ್ದೀರಾ? ಅರವಿಂದ್ ಸರ್, ನೀವು ಕ್ಯಾಮ್ರಾ ಅನ್ಪಿನ್ ಮಾಡಿ ಸರ್, ಇವ್ರು ನಾನು ಮಾಡ್ತೀನಿ. ನಿಮ್ಮದು ಸ್ಕ್ರೀನ್ ಕಾಣ್ತಾ ಇಲ್ಲ ಅರವಿಂದ್ ಸರ್. ಓಕೆ, 2 marks question. 5 questions. Ready? Ready, sir. First question. What is the stock market?
ಸ್ಟಾಕ್ ಮಾರ್ಕೆಟ್ ಅಂದರೆ ಏನು? ಅನುಷಾ ಮೇಡಮ್ ಕಂಪ್ಲೀಟಾ? ಎಸ್ ಸರ್. ಓಕೆ, ಇನ್ನು ಬರೀರಿ, ಆರಾಮಾಗಿ ಪ್ರಶಾಂತವಾಗಿ ಬರೀರಿ, ಟೈಮ್ ಇದೆ ಇನ್ನೂ. ಯಾಕಂದರೆ ಫೇಲ್ ಆದರೆ ಮತ್ತೆ ಫಸ್ಟ್ಗೆ ಹೋಗ್ತೀರಾ ಮೇಡಮ್, ಫಸ್ಟಿಂದ ಬರಬೇಕು, ಮತ್ತೆ 3 months ಮಾಡಬೇಕು. ಓಕೆ ಸರ್. ಕ್ವಶನ್ ನಂಬರ್ 2 marks ಕ್ವಶನಲ್ಲಿ ಸೆಕೆಂಡ್ ಕ್ವಶನ್. ರೈಟ್ ಡೌನ್ ಎನಿ 4 things ಆಫ್ ಫೇಕ್ ಎಂಟ್ರಿ. ಸರ್ ಇನ್ನೊಂದ್ಸಲ ಹೇಳಿ ಸರ್. ರೈಟ್ ಡೌನ್ ಎನಿ 4 things ಆಫ್ ಫೇಕ್ ಎಂಟ್ರಿ. ಎನಿ ಫೇಕ್ ಎಂಟ್ರಿ ತಗೊಳ್ಳೋದಕ್ಕೆ ಏನಾದರೂ 4 ಕಾರಣಗಳು ಮಿಸ್ ಮಾಡ್ಬೋದು, ತಗೊಳ್ತೀವಲ್ವ, ಆ 4 ಕಾರಣಗಳು. ಎನಿ 4 ರೀಸನ್ಸ್ ಅಲ್ವಾ ಸರ್? ಹಾಂ ಮೇಡಮ್, ರೀಸನ್ಸ್ ಬರ್ಕೊಳ್ಳಿ, ಸಿಮ್ಸ್ ಬರ್ಕೊಳ್ಳಿ, ಏನು ಬರ್ಕೊಳ್ಳಿ. ರೈಟ್ ಡೌನ್ ಎನಿ 4 reasons ಫಾರ್ ಫೇಕ್ ಎಂಟ್ರಿ. ಫೇಕ್ ಎಂಟ್ರಿ. ಹಲೋ. ಬರ್ದ್ರಾ? ಎಸ್ ಸರ್. ಎಸ್ ಸರ್. ಕ್ವಶನ್ ನಂಬರ್ 3. ರೈಟ್ ಡೌನ್ 4 ಸೇಫ್ ಟ್ರೇಡಿಂಗ್ ರೂಲ್ಸ್. ಸರ್ ನಿಧಾನ ಕೇಳಿ ಸರ್. 2 marks ಕ್ವಶನಲ್ಲಿ ಕ್ವಶನ್ ನಂಬರ್ 3. ರೈಟ್ ಡೌನ್ 4 ಸೇಫ್ ಟ್ರೇಡಿಂಗ್ ರೂಲ್ಸ್.
Okay, complete. Sharanappa sir, Gautam sir, Bardra. Yes, sir. Question number 4. Write down types of tradings. Question number 4. Write down types of trading. ಬರ್ಕೊಂಡ್ರಾ ಸರ್ ಆನ್ಸರ್ ಬರ್ದ್ರಾ? Yes, sir. ಕ್ವಶನ್ ನಂಬರ್ 5. 2 marks ಕ್ವಶನಲ್ಲಿ ಕ್ವಶನ್ಸಲ್ಲಿ ಲಾಸ್ಟ್ ಕ್ವಶನ್ 5th ಕ್ವಶನ್. Explain the importance of the 0.6 and 0.5 levels. ಪ್ರಭಾವತಿ ಮೇಡಮ್ ಕೇಳಿಸ್ತಾ? Explain the. Sir, ಇನ್ನೊಂದ್ಸಲ ಹೇಳಿ ಸರ್. Explain the importance of the 0.6 and 0.5 levels. Passengers boarding from Nagpur of the food and family comfortably will be served on your alone. For non-corporate passengers, food is available on paid basis depending on the availability. Make assistance regarding payment services for travel. ಓಕೆ ಡನ್. ಬರ್ದ್ರಾ ಸರ್? ಕೆಂಚಪ್ಪ ಸರ್, ಅರವಿಂದ್ ಸರ್, ಅನುಷಾ ಮೇಡಮ್, ದೀಪಾ ರೆಡ್ಡಿ ಮೇಡಮ್, ಶರಣಪ್ಪ ಸರ್. ಎಸ್ ಸರ್. ಈಗ ಪಾರ್ಟ್ 3 marks ಕ್ವಶನ್. ಸರ್ ಇನ್ನೊಂದು ನಿಮಿಷ ಸರ್, ಒಂದೇ ನಿಮಿಷ. ಓಕೆ ಆರಾಮ್ ಬರೀರಿ ಮೇಡಮ್, ಆರಾಮಾಗಿ ಟೈಮ್ ತೊಗೊಂಡು ಬರೀರಿ. 50 marks ಕ್ವಶನ್ ಎಕ್ಸಾಮ್ ಓನ್ಲಿ. ನೀವು 35 ಬಂದರೆ ನಿಮಗೆ ಪಾಸಿಂಗ್ ಮಾರ್ಕ್ಸ್. ಓಕೆ, ಅದಕ್ಕೆ ಕೆಳಗಡೆ ಬಂದರೆ ಮತ್ತೆ ಫಸ್ಟಿಂದ ಬರ್ಬೇಕು ನೀವು. ಇವಾಗ ಹೊಸ ಬ್ಯಾಚ್ ಏನಿದೆ ಆ ಬ್ಯಾಚಲ್ಲಿ ಹಾಕ್ತೀವಿ ಮತ್ತೆ. ಸರ್ ಕೆಲ್ಸದಿಂದ ಫೋನ್ ಬರ್ತಿದೆ, ನಾನು ಹೊರಡ್ಲಾ ಸರ್? ಯಾಕೆ ಸರ್? ಎಕ್ಸಾಂಪಲ್ ಸೆಲೆಕ್ಷನಲ್ಲಿ ಕೆಲಸಕ್ಕೆ ಫೋನ್ ಬಂದ್ಬಿಡ್ತು ಸರ್. ಇಲ್ಲ ಸರ್, ನಿಜ ಬಂತು. ಬೇಕಾದ್ರೆ ಸ್ಕ್ರೀನ್ಶಾಟ್ ಕಳಿಸ್ತೀನಿ. ಸರಿ, ಅದನ್ನು ಸೆಂಡ್ ಆಮೇಲೆ ಮಾಡಿ. 11 ಗಂಟೆ ಕೆಲಸ ಅಲ್ಲ ಸರ್? ಇವಾಗ ಎಷ್ಟು ಕ್ವಶನ್ಸ್ ಅಟೆಂಡ್ ಮಾಡಿದ್ದೀರಾ ನೀವು? 15 ಕ್ವಶನ್ಸ್. ಸರ್. ಈ 15 ಕ್ವಶನ್ಸ್ಗೆ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಡಿವೈಡೆಡ್ ಬೈ ಮಾಡ್ತೀನಿ. ಅದನ್ನ ಸೆಂಡ್ ಮಾಡಿ ನಿಮ್ಮ ಆನ್ಸರ್ ಶೀಟ್ನ. ಓಕೆ ಸರ್, ಓಕೆ. 3 marks ಕ್ವಶನ್.
ಸಾರಿ 4 ಮಾರ್ಕ್ಸ್ ಕ್ವಶನ್. 1 ಮಾರ್ಕ್ ಆಯಿತು, 2 ಮಾರ್ಕ್ ಆಯಿತು, ಈಗ 4 ಮಾರ್ಕ್ಸ್ ಕ್ವಶನ್. ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆಪ್ಷನ್ ಬೈಯರ್ ಆ್ಯಂಡ್ ಆಪ್ಷನ್ ಸೆಲ್ಲರ್ಸ್. Explain the difference between option buyer and option sellers. Sir, explain the between. Explain the difference between option buyer and option seller. 4 ಮಾರ್ಕ್ಸ್ ಕ್ವಶನ್. ಆನ್ಸರ್ ಸ್ವಲ್ಪ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು, ಅವ್ರಿಗೆ ಪ್ಲಸ್ ಇವ್ರಿಗೆ ಮೈನಸ್, ಅವ್ರಿಗೆ ನೆಗೆಟಿವ್ ಅವ್ರಿಗೆ ಪಾಸಿಟಿವ್ ಎಕ್ಸ್ಪ್ಲೇನ್ ಮಾಡಿ. ಓಕೆ ಸರ್, ಗೌತಮ್ ಸರ್ ಬಂತು ನಿಮ್ಮ ಆನ್ಸರ್ ಶೀಟ್? ಕರೆಕ್ಷನ್ ಮಾಡಿ ಹೇಳ್ತೀನಿ ಸರ್. ಓಕೆ ಸರ್, ನಿಮ್ಮ ಕಾಲ್ Okay, sir. ಬೇಡ, ಆನ್ಸರ್ ಶೀಟ್ ಬಂತು. ನೀವು 15 ಕ್ವಶನ್ ಏನು ಅಟೆಂಡ್ Okay, ಮಾಡಿದ್ರೆ okay, ಅದರಲ್ಲೇ ಕರೆಕ್ಷನ್ ಮಾಡೋಣ. ಓಕೆ ಸರ್, ಯಾಕಂದ್ರೆ ಅಣ್ಣ ಗಂಟೆಗೆ ಅದಕ್ಕೆ ಸರ್, ಸಾರಿ ಸರ್. ಪ್ರಭಾವತಿ ಮೇಡಮ್, ಕ್ಯಾಮ್ರಾ ಆನ್ ಮಾಡಿ ಮೇಡಮ್. ಸರ್ ಮುಂದೆ ಕನ್ನಡದಲ್ಲಿ ಬರೀಬೋದು ಸರ್? ಇನ್ನು ಸ್ವಲ್ಪ ಡೌನ್ ಮಾಡಿ ಮೇಡಮ್, ಕ್ಯಾಮ್ರಾ ಇನ್ನು ಸ್ವಲ್ಪ ಡೌನ್ ಮಾಡಿ, ಆ ಥರ ಮಾಡಿ. ಓಕೆ, ಹಿಂದಗಡೆ ಬೆಳಕೆ ಬರ್ತಿದೆ ಮೇಡಮ್. ಓಕೆ, ನೋ ಪ್ರಾಬ್ಲಮ್. ಉಳ್ಕೊಳ್ಳಿ. ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಆಪ್ಷನ್ ಬೈಯರ್ ಆ್ಯಂಡ್ ಆಪ್ಷನ್ ಸೆಲ್ಲರ್ಸ್. ಸರ್ ಮಧ್ಯ ಕನ್ನಡದಲ್ಲಿ ಬರೀಬೋದು ಸರ್? ಬರೀರಿ ಮೇಡಮ್, ನಮಗೆ ಇಂಗ್ಲೀಷ್ ಪ್ರಾಬ್ಲಮ್ ಇಲ್ಲ, ಕನ್ನಡ ಪ್ರಾಬ್ಲಮ್ ಇಲ್ಲ, ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇಲ್ಲ, ನೀವು ಹೆಂಗಾದ್ರೂ ಸರ್. ಬರೀರಿ. ಸರ್, ನನ್ನ ಹ್ಯಾಂಡ್ ರೈಟಿಂಗ್ ಮಾತ್ರ ತುಂಬಾ ಅಧ್ವಾನವಾಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಸ್ ಸರ್, ಅದು ಹೇಳ್ತೀನಲ್ಲ ಸರ್, ಹೇಳ್ತೀನಿ. ರೂಲ್ಸ್ ಏನಂದರೆ ನಮಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಲ್ಲ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಪ್ರಾಬ್ಲಮ್ ಅಲ್ವಾ, ನಮಗೆ ಬೇಕಾಗಿರೋ ಸಬ್ಜೆಕ್ಟ್ ಅಷ್ಟೇ. ಇಲ್ಲ, ಇಲ್ಲಿ ಬರೆಯಕ್ಕೆ ಕಂಫರ್ಟ್ ಇಲ್ಲ, ಅದಕ್ಕೆ. ಓಕೆ, ನೋ ಪ್ರಾಬ್ಲಮ್ ಸರ್. ಸಬ್ಜೆಕ್ಟ್ ಕರೆಕ್ಟಾಗಿ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದೇ ಇಂಪಾರ್ಟೆಂಟ್.
ಕಂಪ್ಲೀಟ್ ಸರ್. ಹಾಂ ಸರ್. ಎಸ್ ಸರ್, ಕಂಪ್ಲೀಟ್. Question number 2. Write ಒಂದು down ನಿಮಿಷ the ಸರ್. write down the top 10 stocks in Nifty 50. Question number 2. Write down the top 10 stocks in Nifty 50. Nifty 50 ಅಲ್ಲಿ highest weightage ಇರೋ 10 stocks. ಸರ್ ಸ್ಟಾಕ್ ನೇಮ್ ಬರೆಯಲ್ಲ ಸರ್. ಸ್ಟಾಕ್ ನೇಮ್ಸೇ ಮೇಡಮ್ ಕೇಳ್ತಾ ಇರೋದು. ರೈಟ್ ಆನ್ ದ ಅದು ಎಷ್ಟು ಪರ್ಸೆಂಟೇಜ್ ಅದೆಲ್ಲ ಏನು ಬೇಡ, ಸ್ಟಾಕ್ಸ್ ನೇಮ್ ಕೊಡಿ ಸಾಕು. ಆನ್ಲೈನಲ್ಲಿ ಯಾರಿದ್ದೀರಾ ಸರ್? ಒಂದು 40 ಜನ ಇದ್ದೀರಾ. ನೀವು ಆ 40 ಮೆಂಬರ್ಸ್ ಕೂಡ ಬರೀರಿ. ನಿಮ್ಮ ಬುಕ್ಕಲ್ಲಿ ನೀವು ಬರ್ಕೊಳ್ಳಿ, ನಿಮ್ಗೆ ಎಷ್ಟು ಗೊತ್ತಾಗಿದೆ ನೋಡೋಣ. ಉಳಿದಿದ್ದು ಬೇಕಾದರೆ ಆಮೇಲೆ ಎಕ್ಸ್ಪ್ಲೇನ್ ಮಾಡೋಣ, ನಿಮಗೂ ಹೆಲ್ಪ್ ಆಗುತ್ತದೆ. ಆ್ಯಕ್ಟಿವ್ ಇದ್ದೀರಾ ಸರ್ ಎಲ್ಲ? ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್. ಎಸ್ ಸರ್, ಎಸ್ ಸರ್. ಎಸ್ ಸರ್. ಎಸ್ ಸರ್. ಸರ್ ಬರೀರಿ. ಸರ್ ಲಾಸ್ಟ್ ಕ್ವಶನ್ ಮತ್ತೆ ಮ್ಯಾಮ್. ಬರ್ಕೊಳ್ಳಿ ಸರ್. ಕ್ವಶನ್ಸ್ ಬರ್ಕೊಳ್ಳಿ. ನಿಮಗೆ ಗೊತ್ತಿದ್ರೆ ಅದನ್ನು ನೀವು ಅವ್ರ ಜೊತೆ ಆನ್ಸರ್ ಕುತ್ಕೊಂಡು ನೀವು ಬರೀರಿ. ಸೆಲ್ಫ್ ಎಕ್ಸಾಮ್. ನಮ್ಗೆ ಎಷ್ಟು ಮಾತ್ರ ಗೊತ್ತಿದೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಯಾರು ಬಂದರು ಅದಕ್ಕೆ? ಟೈಮ್ ತಗೊಳ್ಳಿ, ಆರಾಮಾಗಿ ಯೋಚನೆ ಮಾಡಿ ಬರೀರಿ. ಶರಣಪ್ಪ ಸರ್ ಬರಿತಾ ಇದ್ದೀರಾ? ಸರ್ ಸ್ವಲ್ಪ ಡ್ರಾಪ್ ಆಗಿದೆ ಏನಾಗಿದೆ ಸರ್? ಸರ್ ಸರ್ ಆಫೀಸಲ್ಲಿ ಇನ್ನೊಂದು ಬೇರೆ ವಿ ಸಿ ಕನೆಕ್ಟ್ ಆಗಿದೆ ಸರ್. ಓಕೆ ಬರಿತಾ ಇದ್ದೀನಿ ಆನ್ಸರ್ ಬರೆದ್ರೆ ಸಾಕು. ಸರಿ. ಆಯಿತು ಸರ್. ಓಕೆ, ಎಲ್ಲರೂ ಬರೀಲಿ ಸರ್. ಕಂಪ್ಲೀಟ್ ಸರ್ ಎಲ್ಲರೂ? ಅನುಷಾ ಮೇಡಮ್, ದೀಪಾ ರೆಡ್ಡಿ ಮೇಡಮ್, ಪ್ರಭಾವತಿ ಮೇಡಮ್. ಇನ್ನೊಂದು ಸ್ವಲ್ಪ ಸರ್ ಬರ್ದೆ. ನೀವೊಬ್ಬರು ಲೇಟ್ ಮಾಡಿದ್ರೆ ಎಲ್ಲರಿಗೂ ಲೇಟ್ ಆಗುತ್ತೆ ಮೇಡಮ್, ಟೈಮ್ ಆಗೋಗುತ್ತೆ ಆಮೇಲೆ. ಓಕೆ ಸರ್, ಆಯಿತು ಸರ್. ನಾನು ನಿಮಗೆ ಒಂದು ವಾರ ಮುಂಚೆನೇ ಹೇಳಿದ್ದೀನಿ ಎಲ್ಲರಿಗೂ ಎಕ್ಸಾಮ್ ಇರುತ್ತೆ, ಪ್ರಿಪೇರ್ ಆಗಿ ಅಂತ. ಸರ್ ಫಾಸ್ಟಾಗಿ ಬರಿತಿದ್ದೀನಿ ಸರ್. ಬರೀರಿ ಮೇಡಮ್. ಆಯಿತು ಸರ್, ಬರ್ತೀನಿ. ಎಕ್ಸಿಕ್ಯೂಷನ್ ಫಾಸ್ಟ್ ಇರಬೇಕು ಮಾರ್ಕೆಟಲ್ಲಿ ಕೂಡ.
Explain the common mistakes made by beginners. ಇನ್ನೊಂದ್ಸಲ ಹೇಳಿ ಸರ್. Explain the common mistakes made by stock market beginners ಇಲ್ಲಾಂದ್ರೆ beginners. ಸರ್ ಸ್ಟಾಕ್ ಮಾರ್ಕೆಟ್ ಬಿಗಿನ್ಸ್ ಮಾಡುವಂಥ ತಪ್ಪೇನು ಅಂತನಾ? ಬಿಗಿನರ್ಸ್ ಮಾರ್ಕೆಟಲ್ಲಿ ಮಾಡೋ ಅಂಥ ಮಿಸ್ಟೇಕ್ಸ್ ಏನು? ದೀಪಾರೆಡ್ಡಿ ಮೇಡಮ್ ಆಯ್ತಾ ಮೇಡಮ್? ಹಾಂ ಸರ್ ಆಗ್ತಿದೆ. ಅನುಷಾ ಮೇಡಮ್ ನಿಮ್ಮದು? ಎಸ್ ಸರ್ ಆಯಿತು. ಕೆಂಚಪ್ಪ ಸರ್, ಅರವಿಂದ್ ಸರ್, ಕ್ವಶನ್ ನಂಬರ್ 4. ಓಕೆ, ಬರ್ಕೊಳ್ಳಿ. ಕ್ವಶನ್ ನಂಬರ್ 4, ವಿಚ್ ಆರ್ ದ ಇಂಟ್ರಾಡೇ ಟ್ರೇಡಿಂಗ್ ಟೈಮಿಂಗ್ಸ್? ಇಂಟ್ರಾಡೇ ಟ್ರೇಡಿಂಗ್ ಟೈಮಿಂಗ್ಸ್ ಬರೀರಿ. ಯಾವಾಗ ಯಾವಾಗ ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ ಬರೀರಿ. ಟೈಮಿಂಗ್, ಇಂಟ್ರಾಡೇ ಟೈಮಿಂಗ್. ವಿಚ್ ಆರ್ ದ ಇಂಟ್ರಾಡೇ ಟ್ರೇಡಿಂಗ್ ಟೈಮಿಂಗ್ಸ್ ಮೇಡಮ್? ಕ್ವಶನ್.
ಕಂಪ್ಲೀಟ್. ಓಕೆ ಲಾಸ್ಟ್ ಸರ್. ಕ್ವಶನ್, 4 marks ಅಲ್ಲಿ ಲಾಸ್ಟ್ ಕ್ವಶನ್. ವಾಟ್ ಈಸ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್? ಬರ್ದ್ರಾ ಸರ್? ಸರ್ 1 ನಿಮಿಷ ಸರ್. ಬರೀರಿ ಬರೀರಿ, ಆರಾಮ್ ಬರೀರಿ. ಓಕೆ ಸರ್. ಓಕೆ.
4th round, 3 round successfully completed. 4th round, 5 marks question. ಬ್ರೇಕ್ ಬೇಕಾ? ಇಲ್ಲ ಮಾಡಿ ಸರ್. ಕೆಂಚಪ್ಪ ಸರ್, ಬ್ರೇಕ್ ಬೇಕಾ ಸರ್? ಪ್ರಭಾವತಿ ಮೇಡಮ್, ಶರಣಪ್ಪ ಯಾದಗಿರಿ, ಅನುಷಾ ಮೇಡಮ್. ಬೇಡ ಸರ್. ಸರ್ ಬೇಡ ಸರ್. ಓಕೆ ಸರ್ ಕಂಟಿನ್ಯೂ ಮಾಡಿ. ಓಕೆ ಮೇಡಮ್. 5 marks questions. Explain the ABC pattern with a neat diagram. ಸರ್ ಸೆಲ್ ಸೈಡಾ ಬೈ ಸೈಡಾ? ಬೈ ಸೈಡ್ ಮೇಡಮ್. ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ದುಡ್ಡು ಬಂದಿರುತ್ತೋ ಆ ಸೈಡ್ ಬರೀರಿ. ಮುಗಿದ ತಕ್ಷಣ ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ಕೊಡ್ತೀನಿ. ಸರ್ ನೀವು ಕೂಡ ನೀವು ಸ್ವಲ್ಪ ಆಯ್ತು ಸರ್. ಬರ್ತಿರ್ತೀರಾ, ನೀವು ಕಳಿಸ್ಕೊಡಿ ನೋಡೋಣ. ಹಾಂ ಅದನ್ನೇ ಹೇಳಿ ಸರ್, ಕಳಿಸ್ಕೊಡ್ತೀನಿ ಸರ್. ಎಸ್ ಸರ್. ಓಕೆ ಸರ್. ಕಂಪ್ಲೀಟ್ ಆಯ್ತು ಸರ್? ಓಕೆ ಸರ್, ಆಯ್ತು. ಅನುಷಾ ಮೇಡಮ್, ದೀಪಾ ರೆಡ್ಡಿ ಎಸ್ ಸರ್. ಮೇಡಮ್, ಶರಣಪ್ಪ ಸರ್. ಸರ್ ಓಕೆ. ಪ್ರಭಾವತಿ ಮೇಡಮ್. 30 seconds. ಓಕೆ. ಹರಿ ಸರ್, ಜರ್ನಿ ಪ್ಲಸ್ ಎಕ್ಸಾಮ್ ಎರಡೂ ಈಸಿ ಆಗ್ತಿದಾವಲ್ಲ ಸರ್? ಸ್ವಲ್ಪ ಇಕ್ಕಟ್ಟಾಗಿದೆ ಬಿಟ್ರೆ ಇನ್ನೇನಿಲ್ಲ, ಆರಾಮಾಗಿ ಮಾಡ್ಬೋದು ಇದರಲ್ಲಿ. ಎರಡು ಕೆಲಸ ಆಗ್ತಿದ್ವು ಅಂತ. ಹೌದೌದೌದು, ಟೈಮ್ ಪಾಸ್ ಆಗ್ತಾ ಇದೆ ಹಂಗೆ. ಇದಕ್ಕೆ ನನಗೆ ಹೋಗೋದು ಎಕ್ಸಾಮ್ ಎಲ್ಲ ಒಟ್ಟಿಗೆ 12:30 ರೀಚ್ ಆಗ್ಬಿಡ್ತೀನಿ. ಪಕ್ಕದಲ್ಲಿ ಮೇಡಮ್ ನಮ್ಮನ್ನು ಬೈಕೊಳ್ಳಲ್ಲ ಸರ್, ಇವರೇನು ಶನಿವಾರ ಕೂಡ ನಮ್ಮನ್ನು ಬಿಡಂಗಿಲ್ಲ ಅಂತ. ಅರೆ, ಇಲ್ಲ ಯಾರು ಬಂದಿಲ್ಲ, ನಾನು ಒಬ್ಬನೇ ಸರ್ ಇರೋದು, ಬೇರೆಯವರು ಇರೋದು. ಓಕೆ. ನಾಳೆ ಒಂದು ಗೃಹ ಪ್ರವೇಶ ಇದೆ, ಅದಕ್ಕೆ ಬಂದಿದ್ದು. ಎಲ್ಲಿ? ಚೆನ್ನೈ ಸರ್? ಹೌದು ಸರ್, ಹೌದು. ಓಕೆ. ಕಂಪ್ಲೀಟ್ ಸರ್ ಎಲ್ಲಾರ್ದು? ಇನ್ನೊಂದು ಲಾಸ್ಟ್ ಕ್ವಶನ್. ಎಸ್ ಸರ್. 5 marks ಅಲ್ಲಿ ಲಾಸ್ಟ್ ಕ್ವಶನ್. ಶರಣಪ್ಪ ಸರ್ ಬರ್ದ್ರಾ? ಸರ್ ಪ್ರಭಾವತಿ ಮೇಡಮ್? Yes sir. Okay, last question. Explain the 3 types of market openings with rules. Explain the 3 types of market openings with rules.
Sir, explain na. 3 types of market openings with rules. ಸರ್ ಇದು ಬೈ ಸೈಡ್ ಬರಿಬೇಕಾ ಸೆಲ್ ಸೈಡ್? ಬೈ ಸೈಡ್ ಬರೀರಿ ಮೇಡಮ್. ಸರ್ ಅಂದ್ರೆ ನಮ್ಮ ಅನಾಲಿಸಿಸ್ ಬೈಯಿಂಗ್ ಆದಾಗ ಅಂತ ಬರೀಬೇಕಾ? ಹೌದು ಮೇಡಮ್. ನೀವು ಬೈಯಿಂಗ್ ಇದ್ದಾಗ ಗ್ಯಾಪ್ ಅಪ್ ಓಪನ್ ಆದರೆ ಏನು ಮಾಡಬೇಕು, ಫ್ಲಾಟ್ ಏನು ಮಾಡಬೇಕು, ಗ್ಯಾಪ್ ಡೌನ್ ಓಪನ್ ಏನು ಮಾಡಬೇಕು, ಅದು ಯಾವ್ಯಾವ ಟೈಮ್ ಫ್ರೇಮ್ ಯೂಸ್ ಮಾಡಬೇಕು, ಅದು ರೂಲ್ಸ್ ಏನು ಅದೆಲ್ಲ ಎಕ್ಸ್ಪ್ಲೇನ್ ಮಾಡಿ. 5 ಮಾರ್ಕ್ಸ್ ಕ್ವಶನ್ ಈಸಿಯಾಗಿ ಬರೀರಿ. ಸರ್ ಟೈಮ್ ಬೇಕು ಸರ್ ಇದು ಬರೆಯಕ್ಕೆ? 5 ಮಾರ್ಕ್ಸ್ ಕ್ವಶನ್ ಮೇಡಮ್, ಈಸಿಯಾಗಿ ಬರೀರಿ. ಸರ್ ಒಂದು ಸ್ವಲ್ಪ ಟೈಮ್ ಬೇಕಿತ್ತು ಬರೆಯಕ್ಕೆ. ಬರೀರಿ ಮೇಡಮ್.
ನಿಮ್ಗೆ ಏನು ಟೈಮ್ ಇತ್ತು 1 ಅವರ್ ಅದು ಕಂಪ್ಲೀಟ್ ಆಯಿತು. ದೀಪಾ ರೆಡ್ಡಿ ಮೇಡಮ್ ಕಂಪ್ಲೀಟಾ? ಸೆಂಡ್ ಮಾಡಿ ಆಯ್ತು ಮೇಡಮ್, ನಿಮ್ಮ ನೋಟ್ಸ್ ಆನ್ಸರ್ ಶೀಟ್ ಎಲ್ಲ ಸೆಂಡ್ ಮಾಡಿ. ಸರ್ ಆಲ್ಮೋಸ್ಟ್ ಒಂದು 40 ಜನ ಇದ್ರಿ, ಇವಾಗ 27 ಜನ ಇದ್ದೀರಾ. ಹೆಂಗೆ ಅನ್ನಿಸ್ತು ಸರ್ ಎಕ್ಸಾಮ್? ಆನ್ಲೈನ್ ಹೆಂಗೆ ಅನ್ನಿಸ್ತು ಸರ್? ಸರ್ ಚೆನ್ನಾಗಿದೆ ಸರ್, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಚೆನ್ನಾಗಿದೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಮೇಲೆ ಚೆನ್ನಾಗಿದೆ ಸರ್. ಓಕೆ, ಕಲ್ತಿರೋರಿಗೆ ಅಸೆಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್ ಇದು. ಏನು ಸರ್? ಏನು ಕಲ್ತಿದ್ದೀವಿ ಅಂತೇಳಿ ಅಸೆಸ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಸರ್. ಓಕೆ ಸರ್ ನೆಕ್ಸ್ಟ್ ಕ್ವಶನ್ ಹೇಳಿದ್ರೆ ಸರ್ ನನಗೆ ಕೇಳಿಸ್ತಾ ಇಲ್ಲ. ವಾಯ್ಸ್ ಕೇಳಿಸ್ತಾ ಇಲ್ವಾ? ನೆಕ್ಸ್ಟ್ ಕ್ವಶನ್ ಹೇಳಿದ್ರ ಅಂದೆ. ಲಾಸ್ಟ್ ಕ್ವಶನ್ ಆಗೋಯ್ತು ಸರ್. ಅಷ್ಟೇ ಅಲ್ವಾ ಸರ್? ಅಷ್ಟೇ. 50 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡಿದ್ವಿ, 50 ಮಾರ್ಕ್ಸ್ ಕಂಪ್ಲೀಟ್ ಆಯಿತು. ಚೆನ್ನಾಗಿತ್ತು Okay, ಸರ್, sir. ನಿಮಗೆ ಎಷ್ಟು ಗೊತ್ತು ಅಂತ ತಿಳ್ಕೊಂಡಿದ್ದೀವಿ ಸರ್. ಇದು ಬೇಸಿಕ್ ಎಕ್ಸಾಮ್ ಸರ್. ಓಕೆ, ಇವರೆಲ್ಲ 3 ತಿಂಗಳು ಕಂಪ್ಲೀಟ್ ಮಾಡಿರೋದಕ್ಕೆ ಬೇಸಿಕ್ಸ್ ಎಕ್ಸಾಮ್. ನೀವು ನಾನು ತಿಳ್ಕೊಬೇಕಂದ್ರೆ ಇನ್ನೂ PhD ಎಕ್ಸಾಮ್ ಬರ್ಬೇಕು ಸರ್, ಇನ್ನು ಮುಂದೆ ಬರುತ್ತೆ. ಇವರೇ ನೆಕ್ಸ್ಟ್ ಇವಾಗ ರಿನ್ಯೂವಲ್ ಇದ್ದಾರಲ್ವಾ, ಇವ್ರು ನೆಕ್ಸ್ಟ್ 3 ಮಂತ್ಸ್ ಆದಮೇಲೆ ಬರುತ್ತೆ. ಆವಾಗ ನೋಡಿ ಸಪೋರ್ಟ್ ರೆಸಿಸ್ಟೆನ್ಸ್ ಬಗ್ಗೆ, ಕ್ಯಾಂಡಲ್ಸ್ ಬಗ್ಗೆ, ಪ್ರೈಸ್ ಬಗ್ಗೆ ಎಲ್ಲ ಬರುತ್ತೆ, ಇನ್ನು ಡೀಪ್ ಬರುತ್ತೆ. ಸರ್ ಫೋಟೋ ಕಳ್ಸೋದಾ? ಹಾಂ ಮೇಡಮ್, ಫೋಟೋಸ್ ಕಳಿಸಿ. ಸರಿ ಸರ್, ಕಳಿಸ್ತೀನಿ ನಾನು. ಹಾಂ ಸರ್. ಓಕೆ ಮೇಡಮ್, ನೀವು 9 ಜನ ಏನು ಅಟೆಂಡ್ ಆಗಿದ್ದೀರಾ, ನಿಮ್ಮದು ಫೀಡ್ಬ್ಯಾಕ್ ಹೇಳಿ ಮೇಡಮ್. ಅನುಷಾ ಮೇಡಮ್ 3 ಮಂತ್ಸ್ ಕಂಪ್ಲೀಟ್ ಮಾಡಿದ್ವಿ. ಸರ್ ಎಲ್ಲ ಕವರ್ ಆಗಿದೆ ಸರ್, ಎಲ್ಲ ನಾವೇನು ಕಲ್ತಿದ್ದೀವಿ ಎಲ್ಲ ಕ್ವಶನ್ಸ್ ಎಲ್ಲ ಕವರ್ ಆಗಿದೆ ಸರ್. ಮೇಡಮ್ ನೀವು 3 ತಿಂಗಳು ನಮ್ಮ ಜೊತೆ ಕಂಪ್ಲೀಟ್ ಮಾಡಿದ್ರಲ್ವ ಮೇಡಮ್, ನಿಮ್ಗೆ ಏನು ಅನ್ನಿಸ್ತು BN Pro ಬಗ್ಗೆ ಅಂತ ಕೇಳಿದ್ದು ಮೇಡಮ್. ಚೆನ್ನಾಗಿದೆ, ಗುಡ್ ಲರ್ನಿಂಗ್, ಗುಡ್ ಪ್ಲಾಟ್ಫಾರ್ಮ್, ಕಲಿಯೋದಕ್ಕೆ ಚೆನ್ನಾಗಿದೆ ಸರ್. ಓಕೆ, ನೆಕ್ಸ್ಟ್ ಪ್ರಭಾವತಿ ಮೇಡಮ್, ನಿಮ್ಗೇನು ಅನ್ನಿಸ್ತು ಮೇಡಮ್? ತುಂಬಾ ಬ್ಯೂಟಿಫುಲ್ ಅನಿಸ್ತು ಸರ್. ಓಕೆ, ಯೂಸ್ಫುಲ್ ಇದೆಯಾ? ತುಂಬಾನೇ ಸರ್. ಸರ್ ಈಗ ದೇವ್ರ ಹತ್ರ ಸರ್ ಆಯಸ್ಸು ಅಥವಾ ಆರೋಗ್ಯ ಅದನ್ನ ಮಾತ್ರ ಚೇಂಜ್ ಮಾಡೋಕ್ಕಾಗಲ್ಲ, ದೇವ್ರದನ್ನೇ ಮಾಡಬೇಕು. ಬಟ್ ಇದರಿಂದ ನಮ್ಮ ಲೈಫು, ನಮ್ಮ ಹಣೆ ಬರನೇ ಚೇಂಜ್ ಮಾಡ್ಬೋದು ಸರ್. ಓಕೆ, ಹರೀಶ್ ಸರ್, ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಸರ್? ನಿಮ್ಗೆ ಹೆಂಗೆ ಅನ್ನಿಸ್ತು ಸರ್ 3 ಮಂತ್ಸ್? ಸರ್ ಬಹಳ ಖುಷಿ ಆಗುತ್ತೆ ಸರ್. ನಾನು ಯಾವುದೋ ಒಂದು ಇದರಲ್ಲಿ ಇದ್ದೆ, ತುಂಬಾ ಲಾಸ್ ಅಲ್ಲಿ ಇದ್ದೆ. ಅದೆಲ್ಲ ಬಂದು ಕವರ್ ಆಗೋದಲ್ಲದೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಸರ್ ಹತ್ರ ಬಂದಿದ್ದೀವಿ. ಅದು ಮುಖ್ಯ. ಮನುಷ್ಯನಿಗೆ ಕಾನ್ಫಿಡೆನ್ಸ್ ಅಂತಂದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ. ಆ ಕಾನ್ಫಿಡೆನ್ಸ್ ನ ತಗೊಂಡ್ಬರ್ಬೇಕು. ಕ್ಯಾಲ್ಕುಲಲ್ಲಿ ಮಾರ್ಕೆಟ್ ಕಲಿಯೋದಕ್ಕಿಂತ ಇಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇದೆಯಲ್ಲ, ಅದು ಮುಖ್ಯ ಸರ್. ಸರ್ ಈಗ ನೀವು ಓನ್ ಟ್ರೇಡ್ ಮಾಡೋಷ್ಟು ಕಾನ್ಫಿಡೆನ್ಸ್ ಇದೆಯಾ ಸರ್? ಹೌದು ಸರ್, ಮಾಡ್ತೀವಿ ಸರ್. ಈಗ ನೀವು 5 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮಾರ್ಕೆಟ್, ಬಿಫೋರ್ ಮಾರ್ಕೆಟಲ್ಲಿ ಜಾಯ್ನ್ ಆಗೋದಕ್ಕಿಂತ ಮುಂಚೆ. ಆವಾಗ ಇದ್ದಿದ್ದು ಹರೀಶ್ ಸರ್ಗೂ ಈಗ 3 ಮಂತ್ಸಲ್ಲಿ ಹರೀಶ್ ಸರ್ಗೆ ಏನಾದರೂ ಬದಲಾವಣೆ ಇದಾವ ಸರ್? ಬಹಳ ಚೇಂಜಸ್ ಇದೆ ಸರ್, ಬಹಳ ಚೇಂಜಸ್ ಇದೆ. ಭಾಳ ಚೇಂಜಸ್ ಇದೆ. ಎಷ್ಟು ಮಾರ್ಕ್ಸ್ ಕೊಡ್ತೀರಾ ಈಗ ಸರ್? ಸರ್ ಎಷ್ಟು ಕೇಳಿ ಸರ್? 5ಗೆ 5 ಸ್ಟಾರ್ಗೆ ಎಷ್ಟು ಸ್ಟಾರ್ ಕೊಡ್ತೀರಾ ಸರ್? ಸರ್ ನೀವು 5 ಎಲ್ಲ ಇಟ್ಕೊಳ್ಳೇಬಾರ್ದು. ನೀವು ಔಟ್ ಆಫ್ ಇಟ್ಕೊಂಡು ನಿಮ್ಗೆ ಕೊಡ್ಬೋದು ಸರ್. ಯಾಕೆಂತ ಹೇಳಿದ್ರೆ ಇದು ಬಂದು ಟ್ರೇಡಿಂಗ್ ಕಲಿಯೋರು ಎಲ್ಲರೂ ಟ್ರೇಡಿಂಗ್ ಮಾತ್ರ ಬರ್ತಾ ಇಲ್ಲ ಇಲ್ಲಿ. ಆಕ್ಚುಲಿ ಬರ್ಬೇಕಾಗಿರೋದೇ ಸೈಕಾಲಜಿ ಕಲಿಯೋಕೆ. ಸೈಕಾಲಜಿ ಮೇನ್ ಇಂಪಾರ್ಟೆಂಟ್ ಯಾರೇ ಆಗಿರಲಿ.
ಸೈಕಾಲಜಿ ಎಲ್ಲ ಇಲ್ಲೇ ಕಲ್ಸ್ಕೊಡ್ತಾರೆ. ಪ್ರತಿ ದಿವಸ ನೀವು ಟ್ರೇಡ್ ಮಾಡೋದಕ್ಕಿಂತ ನಮಗೆ 80% ಸೈಕಾಲಜಿನೇ ನಡೀತಾ ಇರುತ್ತೆ. ಅದೇ ಮೇಜರ್ ಬೇಸಿಕ್ ಇದೆ. ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಹೇಳೋದನ್ನ ಕೇಳಿಸ್ಕೊಳ್ಳೋದು. ಫಸ್ಟ್ 3 ತಿಂಗಳು ನಾನು ಬಂದಿದ್ದೆ ಅದರ ದೇಶಕ್ಕೆ. ಫಸ್ಟ್ ನನ್ಗೆ ಏನೂ ಗೊತ್ತಿಲ್ಲ ಅಂತ ಬಂದಿದ್ದೀನಿ. ಏನೇ ಗೊತ್ತಿದ್ರು ಏನೂ ಗೊತ್ತಿಲ್ಲ ಅಂತ ಬಂದು ಗೊತ್ತಿಲ್ಲದೆ ಕಲಿಬೇಕು. ಆಗ ಕಲಿತು ಅದಲ್ಲದೆ ಕಲಿಯೋದು ಬರೀ ಟ್ರೇಡಿಂಗ್ ಮಾತ್ರ ಅಲ್ಲ, ಬಂದು ಸೈಕಾಲಜಿ ಕಲ್ತಿರೋದ್ರಿಂದ ನನಗೆ ಅನ್ಸ್ತದೆ ಮಗ ಬಂದು ಬಾಂಬೆಲಿದೆ, ನಿಮ್ಗೆ ಎಲ್ಲರಿಗೂ ಗೊತ್ತಿರೋ ಅವನ್ನ ಮೊದಲೇ ನನಗೆ ಅವನ್ನ ಕಳ್ಸಕ್ ಮುಂಚೆ 1 ವರ್ಷಕ್ಕೆ ಮುಂಚೆ ಗೊತ್ತಿದ್ರೆ ಫಸ್ಟ್ ಅವ್ನಿಗೆ ಇಲ್ಲಿ ಕಳ್ಸ್ಬಿಟ್ಟು ಆಮೇಲೆ ಅಲ್ಲಿ ಕಳ್ಸೋಣ ಅಂತ ಇದ್ದೆ. ಇವಾಗ್ಲೂ ಸಹ ಹೇಳ್ತಾ ಇದ್ದೀನಿ ಮಗನಿಗೆ ಅಲ್ಲಿಂದ ಬಂದ್ಮೇಲೆ ಮತ್ತೆ 3 ತಿಂಗಳು ಮತ್ತೆ ಕಳಿಸ್ತೀನಿ. ಸರಿ ಸರ್, ಸೊ ಇದೊಂದು ಸಂತೋಷ ಆಯಿತು. ಥ್ಯಾಂಕ್ ಯು ಸರ್. ಕೆಂಚಪ್ಪ ಸರ್, ನೀವು ಸಕ್ಸಸ್ಫುಲ್ 3 months ಕಂಪ್ಲೀಟ್. ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಸರ್? ಸರ್, ಈ ಥರ ಲೈವ್ ಟ್ರೇಡಿಂಗ್ ಹೇಳ್ಕೊಡೋದು ತುಂಬ ವಿರಳ ಸರ್. ಯಾರು ಇಲ್ಲ ಅಂದ್ಕೊಳ್ತೀನಿ. ಲೈವಲ್ಲಿ ಬಂದು ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಏನೇನು ಸ್ಟ್ರಾಟಜಿಸು ಪ್ರತಿಯೊಂದು ಹೇಳ್ಕೊಡೋದು ತುಂಬ ಅದೃಷ್ಟ ಮಾಡಿದ್ವಿ ಸರ್. ನಿಮ್ಮನ್ನು ಗುರುಗಳಾಗಿ ಪಡೆಯೋದಕ್ಕೆ ನಾವು ಫಸ್ಟ್ ಪಾಯಿಂಟ್ ಅದು ತುಂಬ ಖುಷಿ ಆಗುತ್ತೆ ಸರ್. ನಾವು ಮೊದಲು ಸುಮ್ಮನೆ ಮಾರ್ಕೆಟ್ ಅಂದರೆ ಏನು ಅಂತ ಅಂದ್ಕೊಂಡಿದ್ದು ಗೊತ್ತಾಗ್ತಿರ್ಲಿಲ್ಲ. ಈಗ ಮಾರ್ಕೆಟ್ 9:15 ಓಪನ್ ಆಗುತ್ತೆ ಅಂದರೆ ನಾವು ಬಿಫೋರ್ ದಟ್ ಏನೇನು ಪ್ರಿಪೇರ್ ಆಗಿರಬೇಕು ಅನ್ನೋದು, ಮತ್ತು ಮಾರ್ಕೆಟು 9:15 ಗೊತ್ತಾಗುತ್ತೆ ಸರ್. ಯಾವ ಅಪ್ ಮೂಮೆಂಟಾ ಡೌನಾ ಯಾವ ಥರ ಹೋಗುತ್ತೆ ಅನ್ನೋದೇ ನಾವು SGX ಇಂದನೇ ತಿಳ್ಕೊಂಡಿದ್ವಿ ಸರ್. ತುಂಬ ಬೇಸಿಕ್ಕಿಂದ ಕಲಿಸಿದ್ವಿ ಸರ್. ತುಂಬ ಥ್ಯಾಂಕ್ ಯು ಸರ್. ಓಕೆ ಸರ್, ಓಕೆ. ನೆಕ್ಸ್ಟು ದೀಪಾ ರೆಡ್ಡಿ ಮೇಡಮ್, ನಿಮ್ಮ ಫೀಡ್ಬ್ಯಾಕ್ ಏನು ಮೇಡಮ್? ಹಾಂ ಸರ್, ಚೆನ್ನಾಗಿದೆ ಸರ್. ಕ್ಲಾಸೆಲ್ಲ ತುಂಬ ಕಲ್ತ್ಕೊಂಡಿದ್ದೀನಿ. ನಾವು ಎಕ್ಸಾಮ್ ಕೊಟ್ಟಿದ್ದಕ್ಕೂ ಮತ್ತೆ ರಿವಿಷನ್ ಥರ ಆಯಿತು. ಎಲ್ಲ ಕೆಲವೊಂದು ಮರ್ತೋಗಿರ್ತೀವಲ್ಲ, ಮತ್ತೆ ನೆನ್ಪು ಮಾಡ್ಕೊಂಡಾಗ ಆಯ್ತೆಲ್ಲ ನಮ್ಮ ಸರ್. ಓಕೆ, ಸ್ವಂತ ಟ್ರೇಡ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬಂದಿದೆಯಾ ಮೇಡಮ್? ಹಾಂ ಸರ್ ಮಾಡ್ಬೋದು. ಮಾಡ್ತಾ ಇದ್ದೀರಾ? ಇನ್ನೂ ಇಲ್ಲ ಸರ್, ಸ್ವಂತ ಅಂದರೆ ಪೇಪರ್ ಟ್ರೇಡ್ ಮಾಡ್ತಾ ಇದ್ದೀನಲ್ಲ, ಓನಾಗಿನ ಮಾಡ್ತಾ ಇಲ್ಲ. ಓಕೆ ಓನಾಗೂ ಅಷ್ಟು ಇದಿದೆ, ಕಾನ್ಫಿಡೆನ್ಸ್ ಬಂದಿದೆ. ಓಕೆ ಮೇಡಮ್. ಅನುಷಾ ಮೇಡಮ್, ನೀವು ರಿಯಲ್ ಟ್ರೇಡ್ ಮಾಡ್ತಾ ಇದ್ದೀರಲ್ವಾ? ಎಸ್ ಸರ್. ಹೆಂಗಿದೆ ಮೇಡಮ್ ಸಕ್ಸಸ್ ರೇಷಿಯೋ? ಚೆನ್ನಾಗಿದೆ ಸರ್. ಮೇನ್ ಆಗಿ ನಾವು ಟ್ರೇಡ್ ಸೈಕಾಲಜಿ ಡೆವಲಪ್ ಆಗಿದೆ ಸರ್, ಮತ್ತೆ ಕಾನ್ಫಿಡೆನ್ಸ್ ಇದೆ ಮೇಯ್ನು. ನಾವೇನ್ ಪ್ಯಾಟರ್ನ್ ನೀವು ಹೇಳ್ಕೊಡ್ತೀರಾ, ಅದು ಕಲಿಯೋದೇನು ಒಂದಿಂದಲೇ ಕಲ್ತ್ಬಿಡ್ಬೋದು ಸರ್. ಅದು ನಾವು ಹೆಂಗೆ ಅದನ್ನ ಫಾಲೋ ಅಪ್ ಮಾಡಬೇಕು, ಹೆಂಗೆ ಅದನ್ನ ಇದನ್ನ ಮಾಡಬೇಕು, ಟ್ರೇಡ್ ತಗೋಬೇಕು, ಅದೆಲ್ಲಾನು ಕಾನ್ಫಿಡೆನ್ಸ್ ಇದೆ ಸರ್. ಈಗ ಓಕೆ, ಈಗ ನಿಮ್ಮ ಟ್ರೇಡಿಂಗ್ ರೇಷಿಯೋ ಸಕ್ಸಸ್ ರೇಷಿಯೋ ಎಷ್ಟಿದೆ ಮೇಡಮ್? 10 ಟ್ರೇಡ್ ಮಾಡಿದ್ರೆ ಎಷ್ಟು ಪಾಸ್ ಮಾಡಿದ್ರೆ ಎಷ್ಟು ಫೇಲ್ ಮಾಡ್ತೀರಾ? ಸರ್, ಈಗ ಒಂದು 10 ಟ್ರೇಡಲ್ಲಿ ಆಲ್ಮೋಸ್ಟ್ ಒಂದು 7-8 ಟ್ರೇಡ್ಸ್ ಆದ್ರೂ ಪಾಸ್ ಇರುತ್ತೆ ಸರ್. ಓಕೆ, 3 ಮಂತ್ಸಲ್ಲಿ ಔಟ್ ಆಫ್ 7-8 ಮಾಡೋಷ್ಟು ಕಾನ್ಫಿಡೆನ್ಸ್ ಬಂದಿದೆ, ನಾಲೆಜು ಬಂದಿದೆ. ಎಸ್ ಸರ್. ಓಕೆ, ಇನ್ಯಾರಿದ್ದೀರಾ ಸರ್? ಇವಾಗ ಎಕ್ಸಾಮ್ ಇನ್ನೂ 3 ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ಇನ್ನೂ ಚೆನ್ನಾಗಿ ನಂಗೆ ನಂಬಿಕೆ ಇದೆ ಸರ್. ಚೆನ್ನಾಗಿ ಇದು ಮಾಡ್ಬೋದು, ಇಂಪ್ರೂವ್ ಆಗ್ಬೋದು. ಕಂಟಿನ್ಯೂ ಮಾಡ್ಬೋದಾ ಮೇಡಮ್? ವರ್ತ್ ಇದೆಯಾ BN Grow ಅಲ್ಲಿ 3 ಮಂತ್ಸ್ ಮತ್ತೆ ಕಂಟಿನ್ಯೂ ಮಾಡೋದು? ಎಸ್ ಸರ್. ಈಗೇನು 3 ಮಂತ್ಸ್ ಅಂದ್ರೆ ನಮ್ಗೊಂದು ಸುಮ್ಮನೆ ಒಂದು ಇದು ಆಗಿರುತ್ತೆ ಸರ್. ಅವಾಗ ಒಂದು ಅಂದ್ರೆ ಒಂದೊಂದು ಪಿಲ್ಲರ್ ತರ ಇದಾಗಿರುತ್ತದು. ಅದು ಬಿಲ್ಡಿಂಗ್ ಕಂಪ್ಲೀಟ್ ಆಗಬೇಕು ಅಂದ್ರೆ ಇನ್ನೊಂದು 3 ಮಂತ್ಸ್ ನಾವು ಮಾಡಬೇಕು. ಓಕೆ ಮೇಡಮ್. ಶರಣಪ್ಪ ಸರ್, ವಾಟ್ ಈಸ್ ಯುವರ್ ಫೀಡ್ಬ್ಯಾಕ್ ಸರ್? ಸರ್, ತಮ್ಮ ಸಪೋರ್ಟ್ ಇಂದ ನಾನು ಈಗ ಆಲ್ಮೋಸ್ಟ್ 85% ಸರ್ ಟ್ರೇಡಿಂಗ್ ಅಕ್ಯುರಸಿ. ಹಲೋ ಸರ್, ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಸರ್ ಸರ್, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ ಸರ್. ಈಗ ಹೇಳಿ. ಸರ್, ಅದೇ ಈಗ ತಮ್ಮ ಸಪೋರ್ಟ್ ಇಂದ ಸರ್ ಈಗ ನಾನು ಆಲ್ಮೋಸ್ಟ್ 90 to 95% ಅಕ್ಯುರಸಿ ಬಂದಿದೆ ಸರ್. ಟ್ರೇಡಿಂಗ್ 90% ಅಕ್ಯುರಸಿ ಬಂದಿದೆ. ಓಕೆ, 10 ಟ್ರೇಡಲ್ಲಿ 8 to 90 ನಾನು ಸಕ್ಸಸ್ 10 ಟ್ರೇಡಲ್ಲಿ ಔಟ್ ಆಫ್ 9 ಪಾಸ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ನಿಮ್ಮ ಹತ್ರ PN ಅಲ್ಲಿ ಇದೆಯಾ ಸರ್? ಸರ್, ಓಕೆ, ಡನ್. ರಿಯಲ್ ಟ್ರೇಡ್, ಪೇಪರ್ ಟ್ರೇಡ್? ರಿಯಲ್ ಟ್ರೇಡ್ಸಾ ಪೇಪರ್ ಟ್ರೇಡ್ಸಾ ಸರ್ ಅಂದೆ? ರಿಯಲ್ ಟ್ರೇಡ್. ರಿಯಲ್ ಟ್ರೇಡ್. ಓಕೆ, ವೆರಿ ಗುಡ್ ಸರ್. ಓಕೆ ಸರ್, ಎಕ್ಸಾಮ್ ಯಾರ್ಯಾರು ಅಟೆಂಡ್ ಮಾಡಿದ್ರಿ, ಯಾರ್ಯಾರು ಆನ್ಲೈನ್ ಬಂದಿರಾ? ಈ ವಿಡಿಯೋ ಇದು ರೆಕಾರ್ಡ್ ಆಗಿರೋದನ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ರೆ ಯಾರಿಗಾದ್ರೂ ಪ್ರಾಬ್ಲಮ್ ಇದೆಯಾ ಸರ್?
ನೋ ಪ್ರಾಬ್ಲಮ್ ಸರ್. ಏನಿಲ್ಲ ಸರ್. ನೋ ಪ್ರಾಬ್ಲಮ್. ಮೇಡಮ್ ಪ್ರಭಾವತಿ ಮೇಡಮ್, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿಕೊಂಡ್ರೆ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಾ? ಎನಿ ಅಬ್ಜೆಕ್ಷನ್? ನೋ ಸರ್. ನೋ ಸರ್. ಓಕೆ, ನಿಮ್ಮೆಲ್ಲರನ್ನೂ ಕೇಳಿ ನಿಮ್ಮ ಪರ್ಮಿಷನ್ ತೊಗೊಂಡು ಅಪ್ಲೋಡ್ ಮಾಡ್ತಾ ಇದ್ದೀವಿ, ಯಾಕಂದರೆ ಕೇಳಬೇಕು ನೀವು ಇದ್ದೀರಲ್ಲ ಅದಕ್ಕೆ ಅಂತ. ಓಕೆ ಸರ್, ಕರೆದಿದ್ದಕ್ಕೆ ಇಷ್ಟು ಜನ ಬಂದಿದ್ದೀರಾ, ಎಕ್ಸಾಮ್ ಬರ್ತಿದ್ದೀರಾ, ಹೊಸಬ್ರು ಬಂದು ಕ್ವಶನ್ಸ್ ಬರ್ಕೊಂಡಿದ್ದೀರಾ. ನಿಮ್ಗೇನು ಅನಿಸ್ತು ಸರ್ ಹೊಸಬ್ರು ಟೆಲಿಗ್ರಾಮಿಂದ ಜಾಯ್ನ್ ಆಗಿ? ತುಂಬಾ ಸರ್ ಸರ್ ತುಂಬ ಸರ್ ನಿಮ್ ಜೊತೆ ನಿಮ್ ಜೊತೆ ಕಲ್ತ್ಕೊಳ್ಳಿಕ್ಕೆ, ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ತುಂಬಾ ಎಕ್ಸೈಟ್ ಆಗಿದೆ ಸರ್. ಓಕೆ. ಆಕ್ಚುಲಿ ಈ ತರ ಒಂದು ಕಾನ್ಸೆಪ್ಟ್ ಅಂದ್ರೆ ಲೈವ್ ಟ್ರೇಡಿಂಗ್ ಜೊತೆನಲ್ಲಿ ಹ್ಯಾಂಡ್ ಹೋಲ್ಡಿಂಗ್ ಯಾರು ಮಾಡೋದು ತುಂಬಾ ರೇರ್ ಸರ್ ನಾನು ಕೇಳೋದು. ಈ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ಮೆಂಟರ್ಸ್ ಆಗ್ಲಿ ಲೈವ್ ಮಾರ್ಕೆಟ್ ಅಲ್ಲಿ ಯಾರು ಹ್ಯಾಂಡ್ ಹೋಲ್ಡ್ ಮಾಡಿ ಹೇಳ್ಕೊಡೋದಿಲ್ಲ ಸರ್. ಎಲ್ಲ ಜಸ್ಟ್ ಥಿಯರಿ ಹೇಳ್ಕೊಡ್ತಾರೆ, ಬಟ್ ಪ್ರಾಕ್ಟಿಕಲ್ ಆಗಿ ಯಾರು ಸಪೋರ್ಟ್ ಮಾಡೋದು ನಾನು ಕೇಳಿಲ್ಲ. ಓಕೆ, ನಾವು ಯಾರ ಬಗ್ಗೆ ಮಾತಾಡಲ್ಲ ಸರ್, ನಾವೆಲ್ಲರಿಗಿಂತ ಚಿಕ್ಕವರು, ನಾವು ನಮ್ಮ ಮಾತ್ರ ಕೇಳ್ತಾ ಇದ್ದೀವಿ ಅಷ್ಟೇ. ನಾವು ಏನು ಹೇಳಿದ್ರು ಲೈವಲ್ಲೇ ಹೇಳ್ತೀವಿ, ಲೈವಲ್ಲೇ ಮಾಡ್ತೀವಿ. ತುಂಬಾ ಸಂತೋಷ ಸರ್. ಸರ್, ಯಾಕಂದರೆ ಲೈವಲ್ಲಿ ನೀವು ಹೇಳಿದ್ರಿ, ಆಫ್ಟರ್ ಮಾರ್ಕೆಟ್ ನಿಮಗೆ ಪಾಠ ಮಾಡೋದು ಈಸಿ, ಲೈವಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಇವಾಗ ಬೈಸಲ್ಲಿ ಮಾಡಿ ಅಂತೇಳಿ ಮಾಡಿಸೋದು ಕಷ್ಟ. ಬಟ್ ನಮ್ಮ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ, ಅಷ್ಟು ಜನ ಈ 3 months ಪೂರ್ತಿ ಲೈವಲ್ಲೇ ಮಾಡಿರೋದು ಅವರು. ಗ್ರೇಟ್ ಸರ್. ಹಾಂ ಸರ್, ಅದು ಅವರು ಎಲ್ಲ ಮಾರ್ಕೆಟ್ ಬಿಗಿನರ್ಸ್, ಹೊಸಬ್ರೇ ಬಂದಿರೋದು. ಈಗ ಎಕ್ಸಾಮ್ ಯಾರು ಬರೆದ್ರು ಇದರಲ್ಲಿ ಹರೀಶ್ ಸರ್ ಒಬ್ಬರು ಬಿಟ್ಟು ನೋಡಿದವರೆಲ್ಲ ಬಿಗಿನರ್ಸ್. ಮಾರ್ಕೆಟಲ್ಲಿ ಫಸ್ಟ್ ಟೈಮ್ ಇಲ್ಲಿಗೆ ಜಾಯ್ನ್ ಆಗಿ ಬಿಗಿನರ್ ಆಗಿ ಬಂದು ಈಗ ಪ್ರಾಫಿಟ್ಸ್ ಮಾಡ್ತಿದ್ದಾರೆ. ಅದು ಅವರೇ ಹೇಳ್ತಾರೆ, ಅದು ನಾನಿಲ್ಲ. ಇವಾಗ ಎಕ್ಸಾಮಿಗೆ ಬರ್ತಿದ್ದಾರೆ. ಎಸ್ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಮೇಡಮ್ ಎಲ್ಲರೂ ಕ್ವಶನ್ ಆನ್ಸರ್ ಶೀಟ್ ಸೆಂಡ್ ಮಾಡಿ ಮೇಡಮ್. ಸರ್ ಅದು ಇದು ಮಾಡ್ತೀನಿ ಅಂತ ಹೇಳಿದ್ರಿ, ಅನಾಲಿಸಿಸ್ ಮಾಡ್ತೀನಿ ಅಂತ ಹೇಳ್ತೀವಿ, ಮಾಡ್ತೀರಾ ಆಮೇಲೆ ಸಪರೇಟ್ ಆಗಿ ಮಾಡ್ತೀರಾ? ಅನಾಲಿಸಿಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಅನಾಲಿಸಿಸ್ ಮಾಡ್ತೀನಿ ಸರ್, ನೋ ಪ್ರಾಬ್ಲಮ್. ಈಗ ವೆಯ್ಟ್ ಮಾಡಿ, ಇವಾಗ ಆನ್ಸರ್ ಶೀಟ್ ಸೆಂಡ್ ಮಾಡಾದ್ಮೇಲೆ ಮಾಡ್ತೀನಿ ಈಗ. ಸರ್ ಎಲ್ಲರೂ ಆನ್ಸರ್ ಶೀಟ್ ಸೆಂಡ್ ಮಾಡಿ ಸರ್. ಸರ್ ಸರ್ ಆಯ್ತು ನಾನು. ಹಾಂ ಸರ್, ನಿಮಗೆ ಆಫೀಸ್ ನಂಬರ್ ಇದೆಲ್ಲ, ನೀವು ಅದಕ್ಕೆ ಕಳಿಸಿ ಸರ್. ನೀವು ನಿಮ್ಮ ಇದಕ್ಕೆ ಕಳಿಸಿ ಸರ್, ಅಪ್ಡೇಟ್ಸ್ ಬರ್ತಲ್ಲ ನಿಮ್ಗೆ ಇದ್ರದ್ದು BNO ನಂಬರ್, ಅದಕ್ಕೆ ಕಳಿಸಿ. ಚಾಟ್ ಗ್ರೂಪ್ ಇದೆಯಲ್ಲ ಅದರಲ್ಲಿ ಸರ್? ಸರ್ ಚಾಟ್ ಗ್ರೂಪ್ ಇದೆಯಲ್ಲ ಅದರಲ್ಲ ಸರ್? ಇಲ್ಲ ಸರ್, 9742639277 ನೆನ್ನೆ ವಿಡಿಯೋದಲ್ಲಿ ಹೇಳಿದ್ರಲ್ಲ ಸರ್, ಅದು ನಂಬರ್ಗೆ ಕಳಿಸಿ. ಅದು ಟೆಲಿಗ್ರಾಮ್ ಮಾತ್ರ ಇದೆ, ಟೆಲಿಗ್ರಾಮ್ ಅಲ್ಲಿ ಕಳಿಸ್ಕೊಡೋದಾ ಸರ್? ಟೆಲಿಗ್ರಾಮ್ ವಾಟ್ಸಪ್ ನಂಬರ್ ಇಲ್ವಾ ಸರ್? ವಾಟ್ಸಪ್ ನಂಬರ್ ಇಲ್ಲ ಸರ್. 9742 9742 639277. ಫಸ್ಟ್ ಟೈಮ್ 9277 ಸರ್. ಇದೇ ನಂಬರೇ ಸರ್, ಇದು ಟೆಲಿಗ್ರಾಮ್ ನಂಬರೇ ಸರ್. ಕಳಿಸಿ ಸರ್, ವಾಟ್ಸಪ್ ಅಲ್ಲಿ ಸಿಗ್ಲಿಲ್ಲ. ಈ ನಂಬರ್ ವಾಟ್ಸಪ್ಪಲ್ಲಿ ಕಳಿಸಿ. ಸರಿ ಸರ್, ಇದೇ ನಂಬರ್ಗೆ ಟೆಲಿಗ್ರಾಮ್ ನಲ್ಲಿ ಲಾಸ್ಟ್ ಟೈಮ್ ನೀವು ಯೂಟ್ಯೂಬ್ ನಲ್ಲಿ ಕೇಳಿದ ಒಂದೆರಡು ಕ್ವಶನ್ಗೆ ನಾನು ಇದೇ ನಂಬರ್ಗೆ ಮಾತ್ರ ಡೈರೆಕ್ಟ್ ಆಗಿ ಕಳಿಸಿದ್ದೆ, ಗ್ರೂಪ್ ಅಲ್ಲಿ ಅಥವಾ ಯೂಟ್ಯೂಬ್ ನಲ್ಲಿ ಕಮೆಂಟ್ ಮಾಡಿರ್ಲಿಲ್ಲ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ತುಂಬ 3 ತಿಂಗಳು ಕಲ್ತಿದ್ದನ್ನ ಎಕ್ಸಾಮ್ ಮಾಡಿ ಇವ್ಯಾಲ್ಯೂಯೇಟ್ ಮಾಡ್ತಿರೋದಕ್ಕೆ ತುಂಬ ಖುಷಿ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ ಸರ್, ಈಗ ನೀವು ಆನ್ಸರ್ ಶೀಟ್ ಕಳಿಸಾದ್ಮೇಲೆ ಅನಾಲಿಸಿಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ ಸರ್. ಓಕೆ ಸರ್. ಗುಡ್ ವರ್ಕ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ವೆರಿ ನೈಸ್. ಎಸ್ ಸರ್, ಥ್ಯಾಂಕ್ ಯು. ಏನೋ ಒಂದು ಹೊಸ ಚೇಂಜಸ್ ಏನಾದರೂ ತರಬೇಕು, ಟ್ರೈ ಮಾಡೋಣ. ಥ್ಯಾಂಕ್ ಯು ಸರ್, ಸೂಪರ್ ಸರ್, ಥ್ಯಾಂಕ್ ಯು.